ನಾವು ಸ್ವಲ್ಪ ತೋಟ ಸುತ್ತುವ ಅಂತ ಹೇಳಿ ಹೋಗ್ತಾ ಇದ್ದೇವೆ. ಸೊ ಇಲ್ಲಿ ನೋಡಿ ಗುಡ್ಡ ಕುಸಿತ ಆಗಿದೆ, ಗುಡ್ಡ ಕುಸಿತ. ಖುಷಿ, ಇದು ನಂಗೆ ಒಂದು ಗಿಫ್ಟ್ ಸಿಕ್ಕಿದ್ದು. ಫುಲ್ ಬಿಸಿ. ಅವ್ರಿಗೆ ಅಪರೂಪ ಅಲ್ಲ ಕೂಗುದು, ಹಾಗೆ ಒಂದು ಟೀಚರ್ ಅವರು ಹೇಳಿದ್ರು, ನೀನು ಈಗ ನಟ್ರೆ ನಿನ್ನ ಮಕ್ಕಳಿಗೆ ಬಾಧವಾಗ್ತದಂತ. ಸೊ ಇದು ಸಣ್ಣಿನ ಪೇರಳೆ ಅಂತೆ. ದೊಡ್ಡ ನೀನೇನಾಗ್ತೀಯ ಅಂತ ಹೇಳುವಾಗ ರಿಕ್ಷಾ ಡ್ರೈವರ್ ಅಂತ ಹೇಳ್ತಿದ್ವಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವೊಂದು ಮನೆಯಲ್ಲಿ ಒಂದು ಬಿರಿಯಾನಿ ಮಾಡ್ತಿದ್ದೇವೆ. ಸೊ ನಮ್ಮ ಬಾಯಮ್ಮನವರು ಬಿರಿಯಾನಿಗೆಲ್ಲ ಕಟ್ಟಿಂಗ್ ಇದೆಲ್ಲ ಮಾಡ್ತಿದ್ದಾರೆ. ಸೊ ಇವರೆಲ್ಲ ಏನೆಲ್ಲ ಮಾಡ್ತಿದ್ದಾರೆ ಅಂತ ಒಂದು ನೋಡಿ ಬರುವ. ಸೊ ಇಲ್ಲಿ ಬಾಯಮ್ಮ ನಂಬರ್ 1 ಎಲ್ಲ ಕಟ್ಟಿಂಗ್ ಎಲ್ಲ ಪುದೀನ ಅಂತೆ, ಕೊತ್ತಂಬರಿ ಅಂತೆ ಎಲ್ಲ ಕಟ್ಟಿಂಗ್ ಎಲ್ಲ ಆಗ್ತಾ ಉಂಟು. ಭಾರಿ ಬ್ಯುಸಿ ಇದ್ದಾರೆ, ಮೇಲೆ ಕೂಡ ನೋಡ್ತಿಲ್ಲ, ಫುಲ್ ಕೆಲಸ ಅಂತೆ. ಸೊ ಇಬ್ಬರು ಬಾಯಮ್ಮಗಳು ಸೇರಿ ಇವತ್ತು ಬಿರಿಯಾನಿ ಮಾಡೋದು. ಸೊ ಎಂತೆಲ್ಲ ಮಾಡ್ತಾರಂತ ನೋಡುವ. ಒಂದು ಹೊಸ ಗೆಸ್ಟ್ ಬಂದಿದ್ದಾರೆ ಇಲ್ಲಿ, ಭಾರಿ ಖುಷಿ. ಇದು ನನಗೆ ಒಂದು ಗಿಫ್ಟ್ ಸಿಕ್ಕಿದ್ದು ಊರಿಗೆ ಬರುವಾಗ. ಸೊ ರೇಷ್ಮನ ಅಮ್ಮ ನನಗೆ ಕೊಟ್ಟದ್ದು. ಭಾರಿ ಭಾರಿ ಖುಷಿ ಆಗ್ತಾ ಉಂಟು ಈಗ ನೋಡುವಾಗ. ಸೊ ಇವತ್ತು ನಾವು ಚಿಕನ್ ಬಿರಿಯಾನಿ ಮಾಡ್ತಿದ್ದೇವೆ, ಬಟ್ ಈ ಇದರದ್ದು ಮಾಂಸ ಮಾಡೋದಲ್ಲ ನಾವು, ಇದು ಜಸ್ಟ್ ನಾವೊಂದು ಸಾಕ್ಲಿಕ್ಕೆ ಅಂತ ಒಂದು ತಂದದ್ದು. ಸೊ ಹಾಗೆ ಎಲ್ಲ ಒಳ್ಳೆ ಕ್ಲೈಮೇಟ್ ಇವತ್ತು, ಮಳೆ ಎಲ್ಲ ಬಂದು ಎಲ್ಲ ಕೂಲ್ ಆಗಿದೆ. ಫುಲ್ ಗ್ರೀನರಿ, ತೋಟ ಎಲ್ಲ ನೋಡ್ಬೋದು. ಅಪ್ಪ ಕೂಡ ಬರ್ತಿದ್ದಾರೆ. ಸೊ ಇದು ಮನೆ, ಪೇಂಟ್ ಎಲ್ಲ ಈಗ ಹಳತ್ತಾಗಿದೆ. ಫುಲ್ ಗ್ರೀನರಿ, ಖುಷಿ ಆಗ್ತದೆ. ಒಳ್ಳೆ ತಂಪುಂಟು ಇವತ್ತು. ಸೊ 2 ಬಾಡಿ ಗಾರ್ಡ್ಸ್ ಫುಲ್ ಟಯರ್ಡ್ ಆಗಿದ್ದಾರೆ, ಫುಲ್ ರೆಸ್ಟ್ ಅಂತ ಇವತ್ತು, ಮಳೆ ಅಲ್ಲ, ಹಾಗೆ ಶಾಲೆಗೆ ರಜೆ ಇವರಿಗೆ. ಇದು ಫುಲ್ ರೆಸ್ಟಲ್ಲಿ ಉಂಟು. ಇದು ಬಿಂಗೋ, ಇದು ಜೂಲಿ. ಸೊ ಅಮ್ಮಂದೆಲ್ಲ ಕಟ್ಟಿಂಗ್ ಎಲ್ಲ ಆಯ್ತಂತೆ. ಈಗ ಇನ್ನೊಂದು ಬಾಯಮಿದ್ದಾರೆ, ಫುಲ್ ಬ್ಯುಸಿ. ಅಬ್ಬೋ ಎಂಡ ದೈವಮೇ, ಎಂತ ಮಾಡುದಾ? ಲೊಸುನ್ ಕಟ್ ಮಾಡುದಾ? ಗಾರ್ಲಿಕ್ ಕಟ್ ಮಾಡುದು. ಲೊಸುನ್ ಅಂದರೆ ಕೊಂಕಣಿಯಲ್ಲಿ ಲೊಸುನ್ ಅಂತ ಹೇಳೋದು. ಎಲ್ಲ ರೆಡಿಯಾಗಿದೆ. ಸೊ ಎಲ್ಲ ಕಿಚನ್ ಎಲ್ಲ ಸ್ವಲ್ಪ ಗಲೀಜಿಗೆ ಉಂಟು, ಎಲ್ಲ ಕ್ಲೀನ್ ಮಾಡ್ಲಿಕ್ಕೆ ಉಂಟು ಈಗ. ಸೊ ಇವತ್ತು ಬೆಳಿಗ್ಗೆ ಅಮ್ಮ ಬ್ರೇಕ್ಫಾಸ್ಟಿಗೆ ಇದು ನನಗೆ ತುಳು ಕನ್ನಡದಲ್ಲಿ ನನಗೆ ಗೊತ್ತಿಲ್ಲ, ಇದು ಕೊಂಕಣಿಯಲ್ಲಿ ನಾವು ಪಾತೋಳಿ, ಹಳ್ಳಿ ಕೊಲೆಯಾಸೋ ಪಾತೋಳಿ ಅಂತ ಹೇಳ್ತೇವೆ. ನನಗೆ ಮಂಜಲ್ಲಿರತ್ತ ಅಡ್ಯ ಒಳಗೆ ಇದುಂಟು, ಬೆಲ್ಲ ಎಲ್ಲ ಹಾಕಿ ಸ್ವೀಟ್, ಭಾರಿ ಖುಷಿ ಆಗ್ತದೆ. ಮತ್ತು ಇದರಲ್ಲಿ ಹಲಸಿನಕಾಯಿದು ಇದು ಹಲಸಿನ ಹಣ್ಣಿದು ಗಟ್ಟಿ. ಸೊ ಇದು ಕೂಡ ಸ್ವಲ್ಪ ಸ್ವೀಟ್ ಇರ್ತದೆ. ಸೊ ಖುಷಿ ಆಗ್ತದೆ. ಸೊ ಫುಲ್ ಇತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಗಮ್ಮತ್ ಮಾಡಿದ್ವಿ. ಸೊ ಆ್ಯಡೆಡ್ ಮಸಾಲ ಇನ್ನು ಕೂಡ ಉಂಟು. ಸೊ ಎಲ್ಲ ರೆಡಿ ಆಗ್ತಾ ಉಂಟು. ಚಿಕನ್ ಇಲ್ಲಿ ರೆಡಿಯಾಗಿದೆ. ಸೊ ಚಿಕನ್ ಬಿರಿಯಾನಿಗೆ ಎಲ್ಲ ಹಾಕೋದು, ಸ್ವಲ್ಪ ಫ್ರೈ ಮಾಡೋದು. ಸೊ ಇದೆಲ್ಲ ಸ್ಟಾರ್ಟಿಂದ ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡ್ತೇನೆ ಹೇಗೆಲ್ಲ ನಾವು ಬಿರಿಯಾನಿ ಮಾಡ್ತೇವಂತ. ಇವತ್ತು ಸ್ಪೆಷಲಿ ನಾವು ದುಬೈ ಸ್ಟೈಲಲ್ಲಿ ನಾವು ಮಾಡ್ತಿದ್ದೇವೆ. ಮಸಾಲ ರೆಡಿ ಮಾಡ್ತಿದ್ದೇವೆ. ಸ್ವಲ್ಪ ಗಾರ್ಲಿಕ್, ಸ್ವಲ್ಪ ಜಿಂಜರ್ ಆ್ಯಂಡ್ ಸ್ವಲ್ಪ ಮೆಣಸು, ಗ್ರೀನ್ ಚಿಲ್ಲಿ, ಮತ್ತು ಸ್ವಲ್ಪ ಕೊತ್ತಂಬರಿ, ಹಾಗೆ ಸ್ವಲ್ಪ ಪುದೀನ. ಎಸ್, ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕೋದು. ಇದನ್ನು ಹಾಕುವ. ಎಲ್ಲ ಗ್ರೀನ್ ಮಸಾಲ ಬರ್ತದೆ ಆಗ. ರೆಸಿಪಿ ನಂದು, ನಾನು ಮತ್ತೆ ಕೆಲಸದಲ್ಲಿ ಆಚೀಚೆಲ್ಲ ಹೋಗ್ಲಿಕ್ಕೆ ಇರ್ತೇನಲ್ಲ. ಸೊ ಇವಳಿಗೊಂದು ರೆಸಿಪಿ ಎಲ್ಲ ಹೇಳಿ ಕೊಡುದು ನಾನು.
ನಂಗೆ ಅಂದ್ರೆ ಅಷ್ಟು ಟೈಮ್ ಇರೋದಿಲ್ಲ. ಗಿರ್ರ್ ಮಾಡಿ ಬರುವ ಈಗ ಗಿರ್ರ್ ಮಾಡೋದು ಒಮ್ಮೆ ಕಾಣೆ. ಅಮ್ಮ ಹೆದರಿದ್ರು ಸ್ವಲ್ಪ, ಸೊ ಅಲ್ಲಿ ಗಿರ್ರ ಆಗ್ತಾ ಉಂಟು. ಇಲ್ಲಿ ಫಸ್ಟ್ ನಾವು ಚಿಕನ್ ಒಳ್ಳೆ ತೊಳಿಬೇಕು. ಸರ್ಫ್ ಎಲ್ಲ ಹಾಕಿ ತೊಳಿಬೇಡಿ ನೀವು. ಇವಳು ಸಣ್ಣ ಇರುವಾಗ ಅಮ್ಮ ಹೇಳಿದ್ರಂತೆ ಚಿಕನ್ ಎಲ್ಲ ಒಂದು ತೊಳೆದುಕೊಂಡು ಬಾ ಅಂತ. ಇವಳು ಸೀದಾ ಡೆಟಾಲಲ್ಲಿ ತೊಳೆದಂತೆ. ಅದು ಡೆಟಾಲ್ ಯಾವುದು ಹ್ಯಾಂಡ್ ಸ್ಯಾನಿಟೈಸರ್ ಎಲ್ಲ ನಾವು ನೆಲವೆಲ್ಲ ಕ್ಲೀನ್ ಮಾಡುವಾಗ ಡೆಟಾಲ್ ಹಾಕ್ತೇವಲ್ಲ, ಸೊ ಅದು ಹಾಕಿದಂತೆ ಕ್ಲೀನ್ ಆಗಲಿಕ್ಕೆ. ಸೊ ಅಂತ ನಮ್ಮ ಬಾಯಮ್ಮ ಏನು ಹೇಳೋದು, ಈಗ ಮದುವೆ ಎಲ್ಲ ಆಗಿದೆಲ್ಲ ಅಡ್ಜಸ್ಟ್ ಆಗೋದು ಅಷ್ಟೇ. ಸೊ ಚಿಕನ್ ರೆಡಿಯಾಗಿದೆ. ಸೊ ಫ್ರೆಂಡ್ಸ್, ಗಿರ್ರ ಮಾಡಿ ಎಲ್ಲ ಒಳ್ಳೆ ಪೇಸ್ಟ್ ಆಗಿದೆ, ಈಗ ಒಳ್ಳೆ ಕಲರ್ ಬಂದಿದೆ. ಸೊ ಇನ್ನು ಒಂದು ರೌಂಡ್ ಮಾಡಬೇಕು, ಆಗ ಫುಲ್ ಸರಿ ಆಗ್ತದೆ. ಇವಾಗ ಚಿಕನ್ ಎಲ್ಲ ತೊಳೆದಾಯ್ತಲ್ಲ, ಅದಕ್ಕೆ ಸ್ವಲ್ಪ ಮೊಸರು ಹಾಕುವ. ಮೊಸರು ಓಕೆ, ಒಳ್ಳೆ ಟೇಸ್ಟ್ ಬರ್ತದೆ. ಮೊಸರು ಹಾಕಿ ಒಳ್ಳೆ ಮಿಕ್ಸ್ ಮಾಡಬೇಕು. ಕೈಯಲ್ಲೇ ಮಾಡುದ? ಕೈಯಲ್ಲಿ ಮಾಡುವಾಗ ಅದು ಟೇಸ್ಟೇ ಬೇರೆ. ಸ್ವಲ್ಪ ಟೇಸ್ಟ್ ಅಂದ್ರೆ ಉಪ್ಪೆಲ್ಲ ಸ್ವಲ್ಪ ಒಳ್ಳೆ ತಾಗ್ತದಲ್ಲ. ಸೊ ಫ್ರೆಂಡ್ಸ್, ಈಗ ಸ್ವಲ್ಪ ಅರಶಿನ, ಮಂಜಲ್ ಪುಡಿ, ಸ್ವಲ್ಪ ಉಪ್ಪು ಹಾಕುವ. ಅದಂದ್ರೆ ಸ್ವಲ್ಪ ನಾವು ಉಪ್ಪು ಮತ್ತು ಅರಶಿನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿದ್ರಲ್ಲ, ಈಗ ಮಿಕ್ಸ್ ಹಾಗೆ ನಮ್ಮ ಗ್ರೈಂಡರಲ್ಲಿ ಕಡೆದ ಮಸಾಲ ಅಂದರೆ ಇದು ನಮ್ಮ ಪೇಸ್ಟ್ ಮಾಡಿದೆಲ್ಲ ಒಳ್ಳೆ ಪೇಸ್ಟ್ ಮಾಡಬೇಕು. ಸೊ ಏನು ಸೊಪ್ಪೆಲ್ಲ ಏನು ಇರ್ಬೋದು ಅದರಲ್ಲಿ. ಇದಕ್ಕೆ ಸ್ವಲ್ಪ ಬಿಸ್ಲರಿ ಹಾಕಿ ಎಲ್ಲ ಈಗ ಹಾಕಿದ್ದ ಮಸಾಲೆ ಎಲ್ಲ ಇದಕ್ಕೆ ಎಲ್ಲ ಸ್ವಲ್ಪ ನೀರೆಲ್ಲ ಹಾಕಿ ಈಗ ಒಂದು ಲಾಸ್ಟ್ ಟೈಮ್ ಎಲ್ಲ ಮಿಕ್ಸ್ ಮಾಡೋದು. ಕಲರ್ ನೋಡ್ಬೋದು, ಇದು ಬೆಳ್ಳುಳ್ಳಿ ಕಬಾಬ್ ಅಲ್ಲ. ಇನ್ನು ಕೂಡ ಮಸಾಲ ಈಗ ಬರ್ತದೆ, ಎಲ್ಲ ಮ್ಯಾರಿನೇಟ್ ಮಾಡಲಿಕ್ಕೆ ಇಡೋದು. ನಮ್ಮ ಈಸ್ಟರ್ನ್ ಮಸಾಲ ಏನು ನಾವು ಸಿಗರೇಟ್ ಮಸಾಲ ಎಂತ ಹಾಕ್ತಿಲ್ಲ ಇದಕ್ಕೆ. ಎಂತೆಲ್ಲ ಮಸಾಲ ಹಾಕ್ತಿದ್ದೇವೆ ಎಲ್ಲ ನಿಮ್ಮ ಮುಂದೆನೇ ಉಂಟು. ಸೊ ಈಗ ಈಸ್ಟರ್ನ್ ಮಸಾಲ, ಇದು ನಾವು ಕೋಳಿ ಕೂಡ ತಗೊಂಡು ಬಂದದ್ದು 1.5 kg. ಸೊ ಎಲ್ಲ ನಿಮಗೆ ಹೇಳ್ತೇವೆ. ಸೊ ನಾರ್ಮಲ್ ಚಮಚದಲ್ಲಿ 1 ಸ್ಪೂನ್, 2 ಸ್ಪೂನ್, ಮತ್ತು ನೋಡಿ ಬೇಕಾದರೆ ಇನ್ನೊಂದು 3 ಸ್ಪೂನ್ ಹಾಕಿ. ಮಾಂಸ ಸ್ವಲ್ಪ ಜಾಸ್ತಿ ಉಂಟು, ಅದಕ್ಕೆ ಒಂದು ಎಕ್ಸ್ಟ್ರಾ ಹಾಕಿದರೂ ಪರವಾಗಿಲ್ಲ. ಈ ಮಸಾಲ ಮತ್ತೆ ಹಾಕ್ಲಿಕ್ಕೆ ಆಗೋದಿಲ್ಲ. ಸೊ ಏನಿದ್ರು ನೀವು ಮೊದಲೇ ಒಂದು ಪ್ಲ್ಯಾನ್ ಮಾಡಿ ಎಲ್ಲ ಹಾಕಬೇಕಿದು. ಸೊ ಬಾಯಮ್ಮನವರೇ ಮಿಕ್ಸ್ ಮಾಡಿ. ಈಗ ಇನ್ನೂ ಕೂಡ ಕಲರ್ ಸ್ವಲ್ಪ ಡಾರ್ಕ್ ಬರ್ತದೆ. ಅದು ನಮಗೆ ಗೊತ್ತಾಗ್ತದೆ ಮಸಾಲ ಸಾಕಾ ಇಲ್ವ ಅಂತ. ಬೇಕಾದ್ರೆ ಸ್ವಲ್ಪ ಕೈಯಲ್ಲಿ ತಗೊಂಡು ಒಮ್ಮೆ ಟೇಸ್ಟ್ ಮಾಡಿ ನೋಡಿ, ಖಾರ ಉಪ್ಪು ಎಲ್ಲ ಸಾಕಾಗಿದೆ ಅಂತ. ಉಪ್ಪು ಇರುವುದಿಲ್ಲ, ಈಗ ನಮಗೆ ಗೊತ್ತಾಯ್ತು ಈಗ ಸ್ವಲ್ಪ ಮಸಾಲ ಬೇಕಂತ. ಸೊ ಸ್ವಲ್ಪ ಹಾಕ್ತಿದ್ದೇವೆ. ರೈಸ್ ಎಲ್ಲ ಬರುವಾಗ ಸ್ವಲ್ಪ ಸ್ಟ್ರಾಂಗ್ ಇದ್ದರೆ ಒಳ್ಳೆಯದು ಮಸಾಲ, ಇಲ್ಲಂದರೆ ಮತ್ತೆ ಅದು ಚಪ್ಪೆ ಆಗ್ತದೆ. ಎಲ್ಲ ನಾನು ಕಲಿಸಿ ಕೊಟ್ಟದ್ದು ಇದೆಲ್ಲ, ಮಕ್ಕಳಿಗೆಲ್ಲ ಎಂತ ಗೊತ್ತಿರ್ತದೆ. ಸೊ ಫ್ರೆಂಡ್ಸ್, ಈಗ ನಾವು ರೈಸ್ ಇಂಡಿಯಾ ಗೇಟ್ ಬಾಸ್ಮತಿ ಕ್ಲಾಸಿಕ್ ರೈಸ್ ಇಲ್ಲಿ ಗೊತ್ತಿಲ್ಲ ನಮಗೆ, ನಾವು ಅಲ್ಲಿ ಇಂಡಿಯಾ ಗೇಟ್ ತಗೊಳ್ಳೋದು. ಸೊ ನಿಮಗೆ ಮೆಷರ್ಮೆಂಟ್ ನಾನು ಹೇಳ್ತೇನೆ. ನಾರ್ಮಲ್ ಸ್ಟೀಲಿನ ಲೋಟೆ, ಸ್ಟೀಲಿನ ಇದೆ. ಮತ್ತು ನಮ್ಮ ಇಬ್ಬರು ಬಾಡಿ ಗಾರ್ಡ್ಸ್ ಇದ್ದಾರಲ್ಲ, ಬಿಂಗೋ ಮತ್ತು ಜೂಲಿ, ಅವರಿಗೆ ಕೂಡ ಬೇಕಲ್ಲ ಬಿರಿಯಾನಿ. ಸೊ ಹಾಗೆ 3 ಗ್ಲಾಸ್ ಆಗೋದು. ಇದೆಲ್ಲ ನಾರ್ಮಲ್ ನೀವು ಎಷ್ಟು ರೈಸ್ ಮಾಡ್ತೀವಿ ಒಂದು ನಿಮಗೆ ಗೊತ್ತಿರ್ತದಲ್ಲ, ಅದೇ ರೀತಿಯಲ್ಲಿ ನೀವು ಮಾಡಿದ್ರೆ ಆಗ್ತದೆ. ಅದು ತುಂಬ ಜಾಸ್ತಿ ಅಂದರೆ ಉಳಿತಾರೆ. ಈಗ ರೈಸನ್ನು ತೊಳೆಯುವ ವಿಧಾನ. ಸೊ
ಸ್ವಲ್ಪ ಹೊಡಿಬೇಕೀಗ. ಅದು ಹೇಗೂ ಬಿಳಿ ಬಿಳಿ ಉಂಟು, ಅದು ಬಿಳಿ ಇದ್ದದ್ದು ಇನ್ನೂ ಕೂಡ ಬಿಳಿ ಆಗಬೇಕು. ಇದೆಲ್ಲ ನಾ ಎಲ್ಲ ಟ್ರೈನಿಂಗ್ ಕೊಟ್ಟದ್ದು, ಎಲ್ಲ ಟ್ರೈನಿಂಗ್ ಕೊಟ್ಟು. ನೀವು ಕೂಡ ನಿಮ್ಮ ಮನೆಯಲ್ಲಿ ಹೀಗೆ ಯಾರಾದರೂ ಇದ್ದರೆ ಒಂದು ಟ್ರೈನಿಂಗ್ ಕೊಡಿ, ಆಗ ನಿಮ್ಮ ಕೆಲಸ ಎಲ್ಲ ಸ್ವಲ್ಪ ಕಮ್ಮಿ ಆಗ್ತದೆ. ಇಲ್ಲದ್ರೆ ಭಾರಿ ಕಷ್ಟ ಆಗ್ತದೆ. ನೆಂಟರೆಲ್ಲ ಬಂದ್ರೆ ಮನೆಯಲ್ಲಿ ನೆಂಟರ ಹತ್ರ ಮಾತಾಡ್ಲಿಕ್ಕೆ ಕೂಡ ಇಲ್ಲ, ಇಲ್ಲಿ ಕಿಚನ್ ಅಲ್ಲಿ ಸರಿ ಒಂದು ಕೆಲಸ ಮಾಡ್ಲಿಕ್ಕೆ ಕೂಡ ಆಗುದಿಲ್ಲ, ತುಂಬಾ ಕಷ್ಟ ಆಗ್ತದೆ. ಹೀಗೆ ಒಂದು ಸ್ವಲ್ಪ ಸ್ವಲ್ಪ ನೀವು ನಿಮ್ಮ ರೆಸಿಪಿ ಮನೆಯವರಿಗೆ ಒಂದು ಹೇಳಿಕೊಟ್ರೆ ಸೊ ನಿಮಗೆ ಸ್ವಲ್ಪ ಸುಲಭ ಆಗ್ತದೆ. ಭಾರಿ ಒಂದು ಶ್ರದ್ಧೆ ನಿಷ್ಠೆಯಿಂದ ಎಲ್ಲ ಮಾಡ್ತಿದ್ದಾರೆ, ನೋಡುವ. ನೀರು ಓಕೆ, ಬಿರಿಯಾನಿ ಇದ್ದದ್ದು ಅಂತ ಹೇಳ್ತಾರೆ ಗೊತ್ತಿಲ್ಲ, ಅದನ್ನ ಹಾಕಿ ಮೀರಿ, ಮತ್ತೆ ನಿಮ್ಮ ಮನೆಯಲ್ಲಿ ಚಕ್ಕೆ ಲವಂಗ ಮತ್ತೆ ಇರ್ತದಲ್ಲ ಅದನ್ನೆಲ್ಲ ಹಾಕಿ, ಪುದೀನ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್, ಇದು ನಮ್ಮ ಮನೆಯಲ್ಲಿ ಆದದ್ದು ಅಲ್ಲ, ಮನೆಯಲ್ಲಿ ಆದದ್ದು ಬ್ಲ್ಯಾಕ್ ಪೆಪ್ಪರ್, ಲವಂಗ ಒಂದು 4 ಸಾಕು. ನನ್ನ ಲೆಕ್ಕದಲ್ಲಿ ಒಂದು ಎಕ್ಸ್ಟ್ರಾ ಇರಲಿ, 5 ಇರಲಿ. ಲವಂಗ ಮತ್ತೆ ಏಲಕ್ಕಿ ಆಯ್ತಾ, ಏಲಕ್ಕಿ ಇದು ಕೂಡ ಎಲ್ಲ ಊರಿದೆ ಮಸಾಲ. ಕನ್ನಡದಲ್ಲಿ ಒಂದು ಕಾಮಿಡಿ ಇತ್ತು, ಏಲಕ್ಕಿ ಅಂತ, ಇದು ಏಲಕ್ಕಿ. ಹಾಗೆ ಚಕ್ಕೆ, ಇದೊಂದು 2 ದೊಡ್ಡ ಪೀಸ್ ಹಾಕಿದ್ರೆ ಸಾಕು. ತುರ್ಸು ಮತ್ತೆ ಫ್ಲವರ್ ಇದ್ರೂ ಕೂಡ ಹಾಕ್ಬೋದು, ಒಳ್ಳೆದಾಗ್ತದೆ. ಓಕೆ, ಇದು ಬಿಸಿ ಆಗಿ ಸ್ವಲ್ಪ ಇದಕ್ಕೆ ತುಪ್ಪ. ಸೊ ಇದು ಬೇಸಿಕಲಿ ನಾವು ಸ್ವಲ್ಪ ಗ್ಯಾಸಲ್ಲಿ ಖಾಲಿ ನೀರಿಗೆ ಇದೆಲ್ಲ ನಾವು ಮಸಾಲೆ ಎಲ್ಲ ಹಾಕಿ ಇಟ್ಟಿದ್ದೇವೆ. ನೀರು ಕುದಿಬೇಕು, ಅವಾಗ ಮಾತ್ರ ಬಿರಿಯಾನಿದು ರೈಸ್ ಚಂದ ಬರ್ತದೆ. ಸೊ ಈಗ ನಮ್ಮ ಮೇನ್ ಇಂಗ್ರೀಡಿಯೆಂಟ್ ನಂಬರ್ 1, ಆಯ್ತಾ, ಅವಾಗ ಟೇಸ್ಟ್ ಚಂದ ಬರ್ತದೆ. ಶುದ್ಧ ಮನೆಯಲ್ಲಿ ಮಾಡಿದ ತುಪ್ಪ. ಅನ್ನ ಬೇಯಲಿಕ್ಕೆ ಇಟ್ಟಿದ್ದೇವೆ. ಹಾಗೆ ನಾವೇ ಕೆಲಸ ಮಾಡಿದ್ರೆ ಹೇಗೆ, ಹಾಗೆ ಸಣ್ಣಿಗೆ ಕೂಡ ಕೆಲಸ ಕೊಡ್ಬೇಕಲ್ಲ. ಸೊ ಅವರಿಗೊಂದು ಕೆಲಸ ಕೊಟ್ಟಿದ್ದೇನೆ, ಈರುಳ್ಳಿ ಕಟ್ಟು ಮಾಡಲಿಕ್ಕೆ. ನೋಡಿ, ಕಷ್ಟದ ಕೆಲಸ ನನಗೆ ಇಟ್ಟಿದ್ದಾರೆ. ಸ್ವಲ್ಪ ಅವರಿಗೆ ಅಪರೂಪ ಅಲ್ಲ ಕೂಗುದು, ಹಾಗೆ ಕೂಗ್ಲಿ ಅಂತೇಳಿ ಈರುಳ್ಳಿ ಕೊಟ್ಟಿದ್ದೇವೆ. ಈರುಳ್ಳಿ ಕಟ್ ಮಾಡ್ತಾ ಇದ್ದಾರೆ ನಮ್ಮ ಚೆಪ್ಪು ಹಾಗೆ. ಈರುಳ್ಳಿಯನ್ನು ಒಳ್ಳೆ ಸಪೂರ ಕಟ್ ಮಾಡಬೇಕು. ಸ್ಲೈಸ್ ಕಟ್ ಮಾಡಬೇಕು. ನೋಡ್ಬೋದು, ಫುಲ್ ಸಪೂರ ಕುದೀತಾ ಉಂಟು, ನೀವು ಕೂಡ ಕುದಿಬೇಕು. ಸೊ ಫ್ರೆಂಡ್ಸ್, ಈಗ ನಾವು ಇನ್ನೊಂದು ಪಾತ್ರೆಯಲ್ಲಿ ಇಟ್ಟಿದ್ದೇವೆ. ಸೊ ಈ ಪಾತ್ರೆಯಲ್ಲಿ ಏನೆಲ್ಲ ಮಾಡ್ತೇವೆ ಅಂತ ನಮ್ಮ ಬಾಯಿ ಮೈಗೆ ಹೇಳ್ತಾರೆ. ಸೊ ಏನೆಲ್ಲ ಮಾಡ್ತೇವೆ ಇವಾಗ ಇದನ್ನು ಇಟ್ಟಿದ್ದೇವೆ, ಗ್ಯಾಸ್ ಆನ್ ಮಾಡಿದ್ದೇವೆ. ಇದು ಕರಿ ಮಾಡ್ಲಿಕ್ಕೆ ಆಯ್ತಾ, ಚಿಕನ್ ಕರಿ ಮಾಡ್ಲಿಕ್ಕೆ ನಮ್ದು ಶುದ್ಧ ಅಮ್ಮ ತೆಂಗಿನ ಎಣ್ಣೆ ಹಾಕ್ತಿದ್ದಾರೆ. ಶುದ್ಧ, ಇದು ನಮ್ಮ ಮನೆಯಲ್ಲೇ ಆದದ್ದು ತೆಂಗಿನಕಾಯಿಯ ಎಣ್ಣೆ, 101% ಪ್ಯೂರ್ ಕೋಕೋನಟ್ ಆಯಿಲ್. ಸೊ ಎಲ್ಲ ನನ್ನ ಕಟ್ಟಿಂಗ್ ನೋಡಿ, ಇಷ್ಟು ಚಂದ ನಾನು ಕಟ್ಟಿಂಗ್ ಮಾಡಿದ್ದೇನೆ. ಸಪುರ ಎಣ್ಣೆ 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 ಕುಡಿಯುವ ಎಣ್ಣೆ ಅಲ್ಲ, ಕುಕ್ಕಿಂಗ್ ಆಯಿಲ್. ಎಣ್ಣೆ ಹಾಕಿದ್ಮೇಲೆ 3 ಈರುಳ್ಳಿ ಚಿಕ್ಕದಿತ್ತು, ಹಾಗೆ 3 ಈರುಳ್ಳಿ ಕಟ್ ಮಾಡಿ ಹಾಕಿದ್ದೇವೆ. ಓಕೆ, ದೆನ್ ಇದು ಚೆನ್ನಾಗಿ ಫ್ರೈ ಆಗಬೇಕು. ಬ್ರೌನ್ ಕಲರ್ ಬರುವವರೆಗೂ ಮಾಡಬೇಕು ಆಯ್ತಾ, ಬ್ರೌನ್ ಕಲರ್ ಆಗಬೇಕು. ಓಕೆ, ನೀವು ನೋಡ್ಬೋದು ನೀರು ಕೂಡ ಕುದೀತಾ ಉಂಟು.
ಓಕೆ, ಒಳ್ಳೆ ಪರಿಮಳ ಬರ್ತಾ ಉಂಟು. ಇವಾಗ ಈ ನೀರು ಕುದೀತಾ ಇದೆ ಅಲ್ವಾ, ಅದಕ್ಕೆ ಇವಾಗ ರೈಸ್ ಹಾಕುವ. ಕುದಿಸ್ಬೇಕು. ಸೊ ಇಲ್ಲಿ ನಾವು ತೊಳೆದಿಟ್ಟ ರೈಸ್ ಉಂಟು, ಅದನ್ನು ಹಾಕುವ. ಹಾಗೆ ಉಂಟಲ್ಲ, ನೀವು ರೈಸಿಗೆ ಸ್ವಲ್ಪ ಉಪ್ಪು ಕೂಡ ಹಾಕಿ ಆಯಿತಾ. ಸ್ವಲ್ಪ ಉಪ್ಪು ಹಾಕಿ. ಸೊ ಇದು ಸ್ವಲ್ಪ ಫ್ರೈ ಆಗ್ತಾ ಇರಲಿ. ಇದು ನೋಡಿ ಸ್ವಲ್ಪ ಕುದಿ ಬರ್ತಾ ಉಂಟು. ಇನ್ನಷ್ಟು ಕುದಿ ಬರಲಿ, ಸ್ವಲ್ಪ ದೊಡ್ಡದಾಗ್ತದೆ. ಓಕೆ, ಇವಾಗ ಈರುಳ್ಳಿ ಕಟ್ ಮಾಡಿ ಆಯಿತು. ಕಚಂಬರಿಗೆ ಇವಾಗ ಕುಕುಂಬರ್ ಕಟ್ ಮಾಡ್ತಾ ಇದ್ದಾರೆ ನೋಡಿ. ಕುಕುಂಬರ್ ಬಾಯ್ ಕುಕುಂಬರ್ ಕಟ್ ಮಾಡ್ತಾ ಇದ್ದಾರೆ. ಅನ್ನ ಕೂಡ ಬೆಂದಿದೆ. ಇದನ್ನು ನಾವು ಅದರ ನೀರು ತೆಗಿಬೇಕು. ಓಕೆ, ಸೊ ಇದು ಬ್ರೌನ್ ಆಗಿದೆ ಅಲ್ವಾ, ಅದಕ್ಕೆ ಸ್ವಲ್ಪ ಟೊಮೆಟೊ ಹಾಕುವ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಿ ಇದು ಫ್ರೈ ಮಾಡಲಿಕ್ಕೆ. ಓಕೆ, ಫ್ರೈ ಮಾಡಲಿಕ್ಕೆ. ಓಕೆ ಮ್ಯಾಮ್. ಅದು ಸ್ವಲ್ಪ ಫ್ರೈ ಆಗಿ ಸೊ ಫ್ರೆಂಡ್ಸ್, ನಮ್ಮ ರೈಸ್ ರೆಡಿ ಆಗಿದೆ ನೋಡ್ಬೋದು. ಘಮ ಘಮ ಪರಿಮಳ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕುವ. ಅವಾಗ ಬೇಗ ಸಾಫ್ಟ್ ಆಗ್ತದೆ. ಓಕೆ, ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡುವ. ನೋಡಿ, ಇವಾಗ ಇದು ಸ್ವಲ್ಪ ಸಾಫ್ಟ್ ಆಗಿದೆ. ಓಕೆ, ಸಾಫ್ಟ್ ಆಗಿದೆ ಅಲ್ವಾ, ಅದಕ್ಕೆ ಅವಾಗಲೇ ನಾವು ಉಪ್ಪು ಕಮ್ಮಿ ಆಗಿದ್ರೆ ನೀವು ಸ್ವಲ್ಪ ಆ್ಯಡ್ ಮಾಡ್ಬೋದು. ಫ್ರೆಂಡ್ಸ್ ನೋಡ್ಬೋದು, ಪಾಳ 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 ಅಂತ ಕಾಣ್ತಾ ಉಂಟು. ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಇಟ್ಟರೆ ಆಯಿತು. ಓಕೆ, ಫ್ರೈ ಮಾಡಿ. ಸೊ ಇದು ಇವಾಗ ಈರುಳ್ಳಿ ಫ್ರೈ ಮಾಡಲಿಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಫ್ರೈ ಮಾಡಿ ಅದು ಫುಲ್ ಬ್ರೌನ್ ಗಾರ್ನಿಶಿಂಗ್. ಇದೆ. ಓಕೆ, ಹಾಕುವ. ಕುದಿತಾ ಉಂಟು, ಕುದಿತಾ ಉಂಟು, ಕುದಿತಾ ಉಂಟು, ಕುದಿತಾ ಉಂಟು. ಸೊ ಇದು ಇಷ್ಟು ಬ್ರೌನ್ ಆಗಿದೆ. ಸೊ ಅದನ್ನು ಇವಾಗ ತೆಗೆಯುವ ಒಂದು ಪ್ಲೇಟಿಗೆ. ಓಕೆ, ಇವಾಗ ನಾನು ಸ್ವಲ್ಪ ತುಪ್ಪ ಹಾಕಿದ್ದೇನೆ. ಇದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕಿ ಫ್ರೈ ಮಾಡಬೇಕು. ಓಕೆ, ಸೊ ಸ್ವಲ್ಪ ತುಪ್ಪ ಹಾಕಿದ್ದೇನೆ, ಅದಕ್ಕೆ ಸ್ವಲ್ಪ ಗೋಡಂಬಿ ಹಾಕುವ. ಗೋಡಂಬಿ ಸ್ವಲ್ಪ ಬ್ರೌನ್ ಕಲರ್ ಬಂದ ನಂತರ ದ್ರಾಕ್ಷಿ ಹಾಕುವ. ಓಕೆ, ಸ್ವಲ್ಪ ದ್ರಾಕ್ಷಿ ಕೂಡ ಹಾಕುವ. ಕೊಡೋಣ ಹಾಗೆ ಸ್ವಲ್ಪ ತಿನ್ನುವ. ಗ್ಯಾಸ್ ಆಫ್ ಮಾಡುವ, ಅದರ ಬಿಸಿಗೆ ಅದು ಆಗ್ತದೆ. ಆಯ್ತಾ, ಸೊ ನಮ್ಮ ಚಿಕನ್ ಮಸಾಲೆ ಇಲ್ಲಿ ರೆಡಿ ಆಗಿದೆ ನೋಡ್ಬೋದು. ಭಾರಿ ಒಳ್ಳೆ ಚಂದ ಟೇಸ್ಟಿ ಆಗಿದೆ. ನಾವು ಸ್ವಲ್ಪ ಬಿರಿಯಾನಿಗೆ ಕಲರ್ ಪುಡಿ ಹಾಕ್ತಿದ್ದೇವೆ.
ನಿಮ್ಮ ಜೊತೆ ಯೆಲ್ಲೋ ಕಲರ್ ಇದ್ರೆ ಯೆಲ್ಲೋ ಕಲರ್ ಕೂಡ ಹಾಕ್ಬೋದಾಯ್ತಾ. ನಾವು ರೆಡ್ ಕಲರ್ ಮಾತ್ರ ಇರೋದು, ಸೊ ರೆಡ್ ಕಲರ್ ಹಾಕ್ತಾ ಇದ್ದೇವೆ. ಓಕೆ, ಸ್ವಲ್ಪ ಅದಕ್ಕೆ ನೀರು ಕೂಡ ಹಾಕ್ಬೋದು. ಹಾಲು ಕೂಡ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ, ಸ್ವಲ್ಪ ಮಿಕ್ಸ್ ಮಾಡಿ ಆಯ್ತು. ಈಗ ಮಿಕ್ಸ್ ಆಯಿತು. ಇನ್ನೀ ರೈಸಿಗೆ ಹಾಕೋದು. ಈಗ ಟ್ರಾನ್ಸ್ಫರ್ ಮಾಡ್ತೇನೆ ಇವಾಗ. ಸ್ವಲ್ಪ ಇದಕ್ಕೆ ತೆಗೆದು ಡೆಕೋರೇಷನ್ ಮಾಡುವ. ಇವಾಗ ಸ್ವಲ್ಪ ಡೆಕೋರೇಷನ್ ಸ್ವಲ್ಪ ಚಿಕನ್ ತೆಗೆದಿದ್ದೇವೆ, ಇನ್ನು ಸ್ವಲ್ಪ ಚಿಕನ್ ಕೆಳಗೆ ಇಟ್ಟಿದ್ದೇವೆ. ಸೊ ಈಗ ನಾವು ಇವಾಗ ಫಸ್ಟಿಗೆ ಸ್ವಲ್ಪ ಗ್ಯಾಸ್ ಆನ್ ಮಾಡಿ ಲೋ ಫ್ಲೇಮಲ್ಲಿ ಇಡಿ. ಲೋ ಫ್ಲೇಮ್, ಓಕೆ, ಲೋ ಫ್ಲೇಮಲ್ಲಿ ಇಟ್ರಾ. ಅದಾದ್ಮೇಲೆ ಈ ನಮ್ಮ ಬಾಯ್ಲ್ ಮಾಡಿ ಇಟ್ಟ ರೈಸ್, ಎಲ್ಲ ಸ್ಪೈಸಸ್ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಟ ರೈಸ್, ಈ ರೈಸನ್ನು ಎಲ್ಲ ಕೆಳಗೆ ಹಾಕಿ ಅಲ್ಲಿ ಪಾತ್ರೆಗೆ ಎಲ್ಲ ಸೆಟ್ ಮಾಡಿ. ಓಕೆ, ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಹಾಕುವ. ಗೋಡಂಬಿ ದ್ರಾಕ್ಷಿ, ಸ್ವಲ್ಪ ಕಲರ್, ಇವಾಗ ಸ್ವಲ್ಪ ಕಲರ್ ಹಾಕಿ. ಕಲರ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಫ್ರೈ ಮಾಡಿರುವಂಥ ಈರುಳ್ಳಿ, ನೆಕ್ಸ್ಟ್ 1 ಸ್ಪೂನ್ ತುಪ್ಪ, ಓಕೆ. ಇಷ್ಟು ಹಾಕಿದ ನಂತರ ಅಗೇನ್ ನಾವು ಅದರ ಮೇಲೆ ಅಗೇನ್ ಚಿಕನ್ ಹಾಕುವ. ಆಮೇಲೆ ಅಗೇನ್ ರೈಸ್, ಸೊ ಈಗ ಸೇಮ್ ಮೊದಲಿನ ಸ್ಟೆಪ್ಪೇ ಸೆಕೆಂಡ್ ಟೈಮ್ ರಿಪೀಟ್ ಮಾಡೋದು. ಸ್ವಲ್ಪ ಒಣ ದ್ರಾಕ್ಷಿ ಹಾಗೂ ಗೋಡಂಬಿ, ಸ್ವಲ್ಪ ಕಲರ್, ಹಾಗೂ ಸ್ವಲ್ಪ ತುಪ್ಪ. ಈಗ ನಮ್ಮ ಫೈನಲ್ ಲೇಯರ್ ಆಗ್ತಾ ಉಂಟು. ಸೊ ರೈಸನ್ನೆಲ್ಲ ಅಂದ್ಕೊಂಡ ಹಾಗೇನೆ ಒಂದು ಪಾತ್ರೆಯಲ್ಲಿ ಫುಲ್ ಆಗಿದೆ. ಈಗ ದುಬೈ ಕರಾಮ ಸ್ಟೈಲ್ ಬಿರಿಯಾನಿ. ಸೊ ಇದು ಲಾಸ್ಟಿಗೆ ಇದ್ದದ್ದೆಲ್ಲೆಲ್ಲ ಉಂಟು, ಎಲ್ಲ ಆಗೋದು. ಈಗ ಎಲ್ಲ ಕರೆಕ್ಟಾಗಿದೆ. ಸೊ ಜಾಸ್ತಿ ಮಾಡಬಾರ್ದು, ಮತ್ತು ಉಳಿದ್ರೆ ಕಷ್ಟ. ಸೊ ಹಾಗೆ ಸ್ವಲ್ಪ ಫ್ರೈಡ್ ಆನಿಯನ್ ಹಾಗೂ ಸ್ವಲ್ಪ ಕಲರ್, ಹಾಗೂ ಸ್ವಲ್ಪ ತುಪ್ಪ. ಫೈನಲ್ ಲೇಯರ್ ನನ್ನ ಲೆಕ್ಕದಲ್ಲಿ.
ಹಾಕಿ ಆಯ್ತಾ. ಹಾಗೆ ನಿಮಗೆ ಊರಿನ ತುಪ್ಪ ಬೇಕಾದರೆ ನಮ್ಮನ್ನು ಸಂಪರ್ಕಿಸಿ. ಸೊ ನಾವು ಶುದ್ಧ ದೇಸಿ ತುಪ್ಪ ಮನೆಯಲ್ಲಿ ಮಾಡ್ತಿದ್ದೇವೆ. ಸೊ ಈಗ ಫೈನಲ್ ಸ್ಟೆಪ್ ಗಾರ್ನಿಷಿಂಗ್. ಗ್ಯಾಸ್ ಆಫ್ ಮಾಡಬೇಡಿ. ಗ್ಯಾಸ್ ಆನೇ ಉಂಟು, ನೋಡ್ಬೋದು ನೀವು, ಗ್ಯಾಸ್ ಆನೇ ಉಂಟು. ಸೊ ಲೈಟಲ್ಲಿ ನಾವು ಇಟ್ಟಿದ್ದೇವೆ. ಇಲ್ಲಿ ಸ್ವಲ್ಪ ಮುಚ್ಚಳ ಹಾಕುವ, ಒಳ್ಳೆ ದಮ್ ಬರಲಿ. ಅದಕ್ಕೆ ಒಂದು 10 ನಿಮಿಷ ಇಡುವ ಸ್ಲೋ ಫೈರಲ್ಲಿ. ಹಾಗೆ ಇಲ್ಲಿ ನಮ್ಮ ಸಲಾದ್ ಕಚ್ಚಂಬರ್ ಕೂಡ ರೆಡಿಯಾಗಿದೆ. ಸೊ ಇನ್ನೆಲ್ಲ ಊಟ ಮಾಡಿ ಪ್ಲೇಟಲ್ಲಿ ಎಲ್ಲ ಹಾಕುವಾಗ ಮತ್ತೆ ಸಿಗುವ. ಸೊ ನಾವು ಮುಚ್ಚಿದ್ದೇವೆ. ಒಂದು 10 ಮಿನಿಟ್ಸ್ ಹೀಗೆ ಇರಲಿ. ಅದರ ಮೇಲೆ ಏನಾದರೂ ಒಂದು ಬಾರದೇನಾದರೂ ಇದ್ದರೆ ಕೂಡ ನಿಮಗೆ ಇಡ್ಬೋದು, ಅಂದರೆ ದಮ್ ಒಳ್ಳೆ ಗಟ್ಟಿ ಆಗ್ತದೆ. ಸೊ ಹಾಗೆ ಇರಲಿ, 10 ಮಿನಿಟ್ಸ್ ಇರಲಿ, ಮತ್ತೆ ಪ್ಲೇಟಲ್ಲಿ ಹಾಕುವಾಗ ಸಿಗುವ. ಫ್ರೆಂಡ್ಸ್, ಈಗ ನಮ್ಮ ಬಿರಿಯಾನಿ ಎಲ್ಲ ರೆಡಿ ಆಗಿದೆ. ಸೊ ನನ್ನ ಫ್ರೆಂಡ್ ಬಂದಿದ್ದಾನೆ ಈಗ ಬಿರಿಯಾನಿ ಎಲ್ಲ ಟೇಸ್ಟ್ ಮಾಡಲಿಕ್ಕೆ. ಗೆಸ್ಟ್ ಸೊ ಸಣ್ಣ ಒಂದು ಊಟ ಮಾಡಿ ಮತ್ತೆ ಹೋಗುದು. ಸೊ ಅಮ್ಮ ತಗೊಳ್ತಾ ಇದ್ದಾರೆ. ಚಂದ ಕಾಣ್ತದೆ, ಟೇಸ್ಟ್ ಆಗಿದೆ. ಈಗ ನೋಡ್ಬೇಕು ಹೇಗುಂಟಂತೇಳಿ. ಓಕೆ, ಥ್ಯಾಂಕ್ ಯು. ಸ್ಟಾರ್ಟ್ ಸನ್ನಿ ತಗೊಳ್ತಾ ಇದ್ದಾರೆ. ಕರಿಯಾಗಿ ಬಂದಿದೆ, ನೀವು ನೋಡ್ಬೋದು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಓಕೆ. ಸೊ ಫ್ರೆಂಡ್ಸ್, ಊಟ ಎಲ್ಲ ಆಯಿತು. ಬಿರಿಯಾನಿ ಎಲ್ಲ ಊಟ ಗಟ್ಟಿ ಮಾಡಿದ್ವಿ. ಹಾಗೆ ಇವಾಗ ನಾವು ಸ್ವಲ್ಪ ತೋಟ ಸುತ್ತುವ ಅಂತ ಹೇಳಿ ಹೋಗ್ತಾ ಇದ್ದೇವೆ. ನೋಡಿ, ಇದು ಹಳೆ ಮನೆ, ಮೊದಲಿದ್ದಂಥ ಮನೆ. ಇವಾಗ ಇದು ಹೊಸ ಮನೆ. ಓಕೆ, ಬನ್ನಿ ಹೋಗುವ, ತೋಟಕ್ಕೆ ಹೋಗುವ. ಸೊ ಇದು ಸಣ್ಣಿನ ಪೇರಳೆ ಅಂತೆ. ಯಾವುದು ತೋರಿಸಿ. ಇದು ನಮ್ಮ ಸ್ವಿಮ್ಮಿಂಗ್, ನಾವು ಸ್ವಿಮ್ಮಿಂಗ್ ಮಾಡ್ತಿದ್ವಿ ಇದರಲ್ಲಿಯಾ. ನಾನು ಮತ್ತೆ ನನ್ನ ತಮ್ಮ, ನಮಗೆ ಇದೇ ಸ್ವಿಮ್ಮಿಂಗ್ ಪೂಲ್. ನಾವೆಲ್ಲ ಬೇರೆ ಎಲ್ಲಿ ಹೋಗ್ತಿರ್ಲಿಲ್ಲ. ಫುಲ್ ಕ್ಲೀನ್ ಮಾಡೋದು, ಇದು ನೀರು ಹಾಕೋದು, ಇದರಲ್ಲಿ ಸ್ನಾನ ಮಾಡೋದು. ಎಷ್ಟು ದೊಡ್ಡದು, ಭಾರಿ ಎಷ್ಟು ದೊಡ್ಡದು. ಆ ಟೈಮಲ್ಲಿ ನಮಗೆ ದೊಡ್ಡದೇ ಅದು. ನಾವೆಲ್ಲ ಸಣ್ಣ ಇದ್ದದಲ್ಲ, 3-4ನೇಲಿ ಇದೆಲ್ಲ ಇದರಲ್ಲಿ ಬರ್ತದೆ. ಡೀಸೆಲ್ ಪಂಪ್ ಉಂಟು ಇದ್ರ ಒಳಗೆ. ಜ್ಯೂಸ್ ಕೆಲವರಿಗೆ ಇದೆಲ್ಲ ಎಂತ ಅಂತ ಗೊತ್ತಿಲ್ಲ. ಎಲ್ಲಿ ಸ್ಪ್ರಿಂಕ್ಲರ್ ಹಾಕುದು ನಾವು, ಈ ತೋಟಕ್ಕೆಲ್ಲ ನೀರು ಬೇಕಲ್ಲ ಬಾ. ಸೊ ಹಾಗೆ ನಾನು ಒಂದು ಹೈಸ್ಕೂಲಲ್ಲಿರುವಾಗ ನಾನು ಸ್ಕೌಟಲ್ಲಿದ್ದೆ. ಸೊ ಸ್ಕೌಟಲ್ಲಿರುವಾಗ ನಾನು 2 ಮರವನ್ನು ನಾನು ನೆಟ್ಟಿದ್ದೆ. ಮರ ಅಲ್ಲ, ಗಿಡ. ಇದರಲ್ಲಿ ಒಂದು ಇದು ಯಾವುದು? ಬಾದಾಮಿದು ಗಿಡ. ಬಾದಾಮ ಅದಲ್ಲ, ಇದು ಮರ. ಇದು ನಾನು ನೆಟ್ಟ ಮರ ಅಲ್ಲ, ನಾನು ಗಿಡವಾಗಿ ನೆಟ್ಟಿದ್ದು ಈಗ ಮರವಾಗಿ ಬೆಳೆದಿದೆ. ಹಾಗೆ. ಸೊ ಇದು ಬಾದಾಮಿದು. ನಾನು ಇನ್ನೊಂದು ಎಲ್ಲಿಯ ಇದು ಮಾಡಿದ್ದೆ, ಅದೀಗ ಗೊತ್ತಾಗುದಿಲ್ಲ, ಎಲ್ಲಿ ಅಂತ ಗೊತ್ತಿಲ್ಲ. ಇದು ನಾನು ನಡೆಯುವಾಗ ನನ್ನ ಒಂದು ಟೀಚರ್ ಅವರು ಹೇಳಿದ್ರು, ನೀನು ಈಗ ನಟ್ರೆ ನಿನ್ನ ಮಕ್ಕಳಿಗೆ ಬಾದಾಮ್ ಆಗ್ತದಂತ. ಮದುವೆ ಆಗಿದೆ, ಮಕ್ಕಳು ಕೂಡ ಆಗ್ಬಹುದು ಈಗ. ಆದ್ರೆ ಬಾದಾಮ್ ಇಲ್ಲ. ವೇರ್ ಇಸ್ ದಿ ಬಾದಾಮ್? ನೇಷನ್ ವಾಂಟ್ಸ್ ಟು ನೋ ವೇರ್ ಇಸ್ ದಿ ಬಾದಾಮ್. ತೋಟಕ್ಕೆ ಬಂದ್ರೆ ಅಲ್ಲ ಗೊತ್ತಾಗುತ್ತೆ. ಮತ್ತೆ ಹಾವುಗಳು, ಹೆಬ್ಬಾವುಗಳು, ಮತ್ತೆ ಮಂಗ ಇಲ್ಲಿ ಒಂದು ಉಂಟಲ್ಲ,
ಕೆಲವು ಸತಿ ಮಾತ್ರ ಒಂದು ಅಲ್ಲಿ ತಂದು ಇಲ್ಲಿ ಬರ್ತದೆ, ಕೋತಿ ಬರ್ತದೆ ಕೋತಿ ಬರ್ತದೆ. ಈ ಕಡೆ ನೋಡು, ಈ ಕಡೆ ಗುಡ್ಡ ಎಲ್ಲ ಖರೀದಿದೆ ಅಂದ್ರೆ ನೋಡುವ. ಸೊ ಇಲ್ಲಿ ನೋಡಿ ಗುಡ್ಡ ಕುಸಿತ ಆಗಿದೆ, ಗುಡ್ಡ ಕುಸಿತ ಬಿದ್ದಿದೆ. ಚೇರಂಟೆ ನಾವು ಸಣ್ಣ ಇರುವಾಗ ನಮಗೆ ಆಟ ಆಡ್ಲಿಕ್ಕೆ ಆಟದ ಸಾಮಾನು ಇರ್ತಿಲ್ಲ, ಎಲ್ಲ ಇದ್ರೆ ಕೋಲಲ್ಲಿ ಎಲ್ಲ ನಾವು ಕುಟ್ಟುದು. ಇಲ್ಲಿ ಒಂದು ಕೊಟಾರ್ಲಿ ಉಂಟು, ಚಕ್ಕುಲಿ ಅಂತ ಹೇಳುದು ನಾವು. ಕೊಟ್ಟಾರ್ಲಿ ಚಕ್ಕುಲಿ ಮಾಡ್ತಾ ಇದ್ವಿ. ಈ ಕಡೆ ಎಲ್ಲ ನಮ್ಮ ಕಾಡು, ದಟ್ಟ ಕಾಡು. ಮೀನು ಮುಚ್ಚ ಆಡ್ಲಿಕ್ಕೆಲ್ಲ ನಾವು ಮೊದಲು ಬರ್ತಿದ್ವಿ, ಮತ್ತೆ ಬಂದವರು ಅರ್ಧ ಕಾಣುದಿಲ್ಲ, ಇಲ್ಲಿ ನಾಪತ್ತೆ ಆಗ್ತಾರೆ. ಮತ್ತೆ ಅವರನ್ನು ಉಳಿಸಲಿಕ್ಕೆ ಇನ್ನೂ ಅರ್ಧ ಜನರನ್ನು ನಾವು ಕರ್ಕೊಂಡು ಬರೋದು. ಉಪ್ಪಿನಂಗಡಿದು ಸ್ವಲ್ಪ ಮೇಡಮ್ ಝೂಮ್ ಇನ್ ಟು 100. ಅಲ್ಲಿ ಉಪ್ಪಿನಂಗಡಿದು ಶಾಲೆ ಕಾಣ್ತದೆ. ಇಲ್ಲಿ ಸ್ವಲ್ಪ ತಟ್ಟೆಲ್ಲ ಮಾಡಿ ಇಟ್ಟಿದ್ದಾರೆ. ನಡುವಲ್ಲಿ ಒಂದು ನದಿ ಉಂಟು, ಅದೀಗ ನದಿ ಕಾಣ್ತಿಲ್ಲ. ಓ ಆ ಕಡೆ ನೋಡಿದರೆ ನಮ್ಮ ಉಪ್ಪಿನಂಗಡಿದು ಡ್ಯಾಮ್ ಕಾಣ್ತದೆ. ಸಾರಿ ಡ್ಯಾಮ್ ಅಲ್ಲ, ಅದು ನಮ್ಮ ಜಾನುವಾರು ಕಾಲೇಜ್, ಸಾರಿ ಜೂನಿಯರ್ ಕಾಲೇಜ್. ಅಂದರೆ ಆ ಟೈಮಲ್ಲಿ ಪರಿಸ್ಥಿತಿ ಆಗಿತ್ತು, ಜಾನುವಾರು ಕಾಲೇಜ್ ಅಂತ ಹೇಳ್ತಿದ್ರು, ಬಟ್ ಈಗ ಜೂನಿಯರ್ ಕಾಲೇಜ್ ಆಗಿದೆ. ಅದೆಲ್ಲ ಸಣ್ಣ ಇರುವಾಗ ನಮಗೆ ಎಲ್ಲ ರಿಕ್ಷಾದ ಡ್ರೈವರನ್ನೆಲ್ಲ ನೋಡುವಾಗ ಭಾರಿ ಖುಷಿ ಆಗ್ತಿತ್ತು. ಸೊ ನಾವು ಏನು ದೊಡ್ಡ ನೀನೇನಾಗ್ತೀಯ ಅಂತ ಹೇಳುವಾಗ ರಿಕ್ಷಾ ಡ್ರೈವರ್ ಅಂತ ಹೇಳ್ತಿದ್ವಿ. ಸೊ ಈ ಟೈಪ್ ಇದು ಕೋಲೆ ಎಲ್ಲ ತಗೊಳ್ಳೋದು ಹೀಗೆ ಹೀಗೆಲ್ಲ ಇಲ್ಲಿ ಅಲ್ಲ ಈ ಸೈಡ್ ಕಟ್ಟಾಯ್ತು ಹೀಗೆ ಮಾಡ್ತಿದ್ವಿ. ಬಟ್ ಈಗ ಎಲ್ಲ ಸೊ ಈ ಕಡೆಯಿಂದ ನಾವು ಹೋಗುವಾಗ ನಾವು ಇನ್ನೊಂದು ರೂಟಲ್ಲಿ ಹೋಗುವ. ತೋಟ ಎಲ್ಲ ಭಾರಿ ಚಂದ ಕಾಣ್ತದೆ ಈ ಮಳೆಗೆ. ಟೂ ಮಚ್ ಗ್ರೀನರಿ ಭಾರಿ ಚಂದ ಕಾಣ್ತದೆ. ಇದು ನಮ್ಮ ಬಜಕುರೆ. ನಮ್ಮ ಮನೆಯಲ್ಲಿ ಮೊದಲು ದನ ಇತ್ತು. ಒಂದು ವಾರ ಮುಂಚೆನೆ ನಾವು ಅದು ಮಾರಿದ್ದು. ಬಜಕುರೆ ಅಂದರೆ ಎಲ್ಲ ಈ ನನಗೆ ಸೊಪ್ಪು ಒಣಗಿದ ಸೊಪ್ಪು, ನಾವು ತುಳುವಲ್ಲಿ ಬಜಕುರ ಅಂತ ಹೇಳೋದು. ಸೊ ಇಲ್ಲಿ ನಮ್ಮ ಮೇಡ್ ಇನ್ ಇಂಡಿಯಾ ದನ ಇತ್ತು, ಈಗ ನಾವು ಮಾರಿದ್ದೇವೆ. ಈಗ ಇನ್ನೊಂದು ಹೊಸ ದನವನ್ನು ತೆಗಿಲಿಕ್ಕೆಲ್ಲ ಉಂಟು. ಇದೆಲ್ಲ ನಮ್ಮ ಸ್ಟೋರ್ ರೂಮ್. ಇದು ಸೊ ಇದೆಲ್ಲ ನಮ್ಮ ಕಟ್ಟಿಗೆ, ಇಲ್ಲೆಲ್ಲ ಸ್ಟೋರ್ ರೂಮ್. ಇದೆಲ್ಲ ಎಲ್ಲ ಕಟ್ಟಿಗೆ ಎಲ್ಲ. ಕೆಲವು ಸತಿ ನಮಗೆ ಈ ಹೊರಗೆ ನಾವು ಬಾಬಿಕೆ ಎಲ್ಲ ಮಾಡ್ತೇವೆ. ಸೊ ಆಗ ಇದರಿಂದನೇ ಎಲ್ಲ ತೆಗೆದು ಎಲ್ಲ ಮಾಡೋದು. ಸೊ ಇದು ನಮ್ಮ ಹೊಸ ಮನೆ, ಅದು ಹಳೆ ಮನೆ, ಇದು ಹೊಸ ಮನೆ. ಹಾಗೆ ಇಲ್ಲಿ ನಮ್ಮ ಮನೆಯಲ್ಲಿ ಬಚ್ಚಿರೆ, ಎಲೆ ಅಡಿಕೆ ಕಾಣ್ಬೋದು, ಎಲೆ ಅಡಿಕೆ ಉಂಟು. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಬಿರಿಯಾನಿ ಮಾಡೋದು ಹೇಗೆ, ಹಾಗೆ ನಮ್ಮ ತೋಟ ಎಲ್ಲ ಹೇಗೆ ಉಂಟಂತೆಲ್ಲ ನಾವು ತೋರಿಸಿದ್ದೇವೆ. ಸೊ ಇದಾಗಿತ್ತು ನನ್ನ ಇವತ್ತಿನ ಲಾಸ್ಟ್ ವ್ಲಾಗ್. ಇನ್ನು ನಿಮಗೆ ನಾನು ದುಬೈಯ ವಿಡಿಯೋದಲ್ಲಿ ಸಿಗ್ತೇನೆ. ಬಟ್ ಬಾಯಮ್ಮ ಇಲ್ಲೇ ಇರ್ತಾರೆ ಒಂದು 6 ತಿಂಗಳು. ಬಟ್ ನಾನು ನಾಳೆ ಸಂಜೆ ಹೊರಡ್ತಿದ್ದೇನೆ. ಸೊ ಅಂಟಿಲ್ ದೆನ್, ಸಿ ಯು ಲೇಟರ್.